ಕಲಬುರಗಿ ನಗರದ ಕಾಕಡ ಚೌಕ್ ಹತ್ತಿರವಿರುವ ಶ್ರೀ ರಾಘವೇಂದ್ರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚಿಣ್ಣರ ಸಂತೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ರಿಬನ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ತಯಾರಿಸಿದ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಪ್ರದರ್ಶನಗೊಳಿಸಿದರು. ರಾಘವೇಂದ್ರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ನಿರ್ದೇಶಕರಾದ ಉಮೇಶ್ ಕಾವೇರಿ ಮಾತನಾಡಿದರು. ಗುರುಭ್ಯೋ ನಮಃ. ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ಪಬ್ಲಿಕ್ ಶಾಲೆಯಲ್ಲಿ ಚಿಣ್ಣರ ಸಂತೆ ಫನ್ ಫೇರನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಈ ಒಂದು ನಮ್ಮ ಶಾಲೆಯ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ಇದರ ಮುಖ್ಯ ಉದ್ದೇಶ ಮತ್ತು ಸತತವಾಗಿ ಪುಸ್ತಕದ ಹುಳುವಾಗಿ ಮತ್ತು ಅವಿರತವಾಗಿ ಪಾಠ ಮತ್ತು ಮನೆ ಪಾಠಗಳೊಂದಿಗೆ ಬೇಸತ್ತು ತಮ್ಮ ಒಂದು ಮಜಾ ದಿನಗಳನ್ನು ಕಳೆಯುವುದಕ್ಕೋಸ್ಕರ ಮತ್ತು ಅಲ್ಲಿ ಹುಡುಗರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕುವ ಒಂದು ಈ ಭಾಗವಾಗಿ ಶಿಕ್ಷಣದ ಒಂದು ಭಾಗವಾಗಿ ನಮ್ಮ ಶಾಲೆ ಯಾವತ್ತೂ ಪ್ರತಿಭೆಯನ್ನು ತರೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಚಿಣ್ಣರ ಸಂತೆಯನ್ನು ಏರ್ಪಡಿಸಿದ್ದೇವೆ. ಎಲ್ಲ ನಮ್ಮ ಈ ಭಾಗದ ಕಾರ್ಪೊರೇಟರ್ ಹಿಡಿದು ಎಲ್ಲ ನಮ್ಮ VIP ಗಳು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಉದ್ಘಾಟನೆ ಮಾಡಿದರು ಮತ್ತು ಅದರಂತೆ ಅವರೂ ಸಹ ಟೋಕನ್ ಪಡೆದು ವಿದ್ಯಾರ್ಥಿಗಳು ತಯಾರಿಸಿದ ಸಿಹಿ ಕುರಿ ತಿಂಡಿಯನ್ನು ಈ ಚಳಿಯಲ್ಲಿ ತಿಂದು ಸವಿದು ಆನಂದಿಸಿದರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಬಂದಂಥ ಎಲ್ಲ ಪಾಲಕ ವೃಂದಕ್ಕೂ ಮತ್ತು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ಸರಿಯಾದ ರೀತಿಯಲ್ಲಿ ತಮ್ಮ ಮಕ್ಕಳೊಂದಿಗೆ ಎಂಜಾಯ್ ಮಾಡಬೇಕಂತ ನಮ್ಮ ಸಂಸ್ಥೆಯ ಪರವಾಗಿ, ಕಾರ್ಯದರ್ಶಿಯ ಪರವಾಗಿ ಹಾಗೂ ಎಲ್ಲ ಪಾಲಕ ವೃಂದದ ಪರವಾಗಿ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಹನುಮಂತರಾಯ ಸಟ್ಟೂರ್ ಮಾತನಾಡಿದರು. ಶ್ರೀ ರಾಘವೇಂದ್ರ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತಿನ ದಿವಸ ಭಾಳ ವಿಶೇಷವಾಗಿ ಫನ್ ಫೇರ್ ಅಂತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಇವತ್ತು ಮಕ್ಕಳ ಹಬ್ಬ, ಇವತ್ತು ತಿಂಡಿ ತಿನಿಸುಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ವಿಶೇಷವಾದ ಕಾರ್ಯಕ್ರಮ. ಯಾಕಂದರೆ ಇವತ್ತೆಲ್ಲ ನೋಡ್ರಿ, ಇವತ್ತೆಲ್ಲ ಟೋಕನ್ ಕೊಡೋದ್ರ ಮುಖಾಂತರ ಎಲ್ಲ ತಿಂಡಿ ತಿನಿಸುಗಳನ್ನ ಎಲ್ಲ ಇವತ್ತು ವಿವಿಧ ರೀತಿಯ ತಿಂಡಿ ತಿನಿಸುಗಳು ನಾನಾ ರೀತಿಯ, ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಒಂದು 40-50 ನಾನಾ ರೀತಿಯ ಅಡುಗೆಗಳ ಸಾಮಾನುಗಳನ್ನು ತಂದು ಇವತ್ತು ದಿವಸ ನಮ್ಮೆಲ್ಲರನ್ನು ಉಣಬಡಿಸ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಯಾವ ರೀತಿ ಆಗಿದೆ ಅಂತಾರೆ, ಇವತ್ತು ಯಾವುದಕ್ಕೆ ಫುಡ್, ಯಾವ್ದು ಆಹಾರಕ್ಕೆ ಯಾವುದಕ್ಕೆ ಏನಂತಾರೆ, ಯಾವ್ದು ಬೀಜ ಆಗಲಿ ಅಥವಾ ಇನ್ನೂ ಹಲವಾರು ರೀತಿಯ ಹಣ್ಣು ಹಂಪಲುಗಳಾಗಲಿ ಇನ್ನೂ ಮಕ್ಕಳಿಗೆ ಗೊತ್ತು ಇರದೇ ಇರತಕ್ಕಂಥ ಹಲವಾರು ಸಂದರ್ಭಗಳಲ್ಲಿ ಇವತ್ತು ಚಿಣ್ಣರ ಚಂದನ್ ಅಂತಕ್ಕಂಥದ್ದು ಇವತ್ತು ದಿವಸ ಇಂಥ ಒಂದು ಹಬ್ಬದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಪಾಲಕರಿಗೆ ಭಾಳ ವಿಶೇಷವಾಗಿ ನಮ್ಗೆ ಸಂತೋಷ ಅನಿಸ್ತದೆ. ಯಾಕಂದರೆ ಇವತ್ತು ಇಂಥ ಎಲ್ಲ ಮಕ್ಕಳಿಗೆ ಇವತ್ತು ದಿವಸ ಜ್ಞಾನದ ಜೊತೆಗೆ ಅಕ್ಷರದ ಜೊತೆಗೆ ಇವತ್ತು ದಿವಸ ಒಳ್ಳೆಯ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಶಾಲೆ ರಾಘವೇಂದ್ರ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ನನಗೆ. ಇವತ್ತೆಲ್ಲ ಈ ಒಂದು ಕಾಕಡೆ ಚೌಕ ಆಗಲಿ, ಇವತ್ತು ರಾಮನಗರ ಆಗಲಿ, ಶಿವಾಜಿನಗರ, ಭವಾನಿ ನಗರ, ಇವತ್ತು ದಿವಸ ಎಲ್ಲ ಒಂದು ಕಲಬುರಗಿಯ ಕೊನೆಯ ಭಾಗದಲ್ಲಿ ಇರತಕ್ಕಂಥ ಹಿಂದುಳಿದ ಪ್ರದೇಶದಲ್ಲಿ ಇವತ್ತು ದಿವಸ ಒಂದು ಮುಂದುವರೆದು ಇವತ್ತು ದಿವಸ ಇಂಥ ಕಾರ್ಯಕ್ರಮ ಮಾಡಿ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದು ತೋರಿಸಿಕೊಟ್ಟಿರ್ತಕ್ಕಂಥ ಶಾಲೆ ಇವತ್ತು ರಾಘವೇಂದ್ರ ಶಿಕ್ಷಣ ಸಂಸ್ಥೆ ಭಾಳ ಹೆಮ್ಮೆಯಿಂದ ಇವತ್ತು ದಿವಸ ನಮ್ಮ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಳಾಗಲಿ ಭಾಳ ಅದ್ಭುತವಾಗಿ ಶಿಕ್ಷಣ ಜೊತೆಗೆ ಇವತ್ತು ದಿವಸ ಒಳ್ಳೆ ಅಕ್ಷರ ಜೊತೆಗೆ ಇವತ್ತು ದಿವಸ ನಾನಾ ರೀತಿಯ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಶಾಲೆ ಭಾಳ ಹೆಮ್ಮೆಯನ್ನು ನಾವು ಹೇಳ್ತಾ ಇದ್ದೀವಿ. ಇವತ್ತು ದಿವಸ ಭಾಳ ಸ್ಪರ್ಧಾತ್ಮಕ ಯುಗದಲ್ಲಿ, ಯಾಕಂದ್ರೆ ಭಾಳ ಸ್ಪರ್ಧೆ ನಡೀತಕ್ಕಂಥ ಯುಗದಲ್ಲಿ ಇಂಥ ಒಂದು ಶಿಕ್ಷಣ ಕೊಡೋದ್ರ ಜೊತೆಗೆ ಇವತ್ತು ದಿವಸ ಭಾಳ ವಿಶೇಷವಾಗಿ ಇವತ್ತು ದಿವಸ ಇಂಥ ಒಂದು ವೈವಿಧ್ಯ ರೀತಿಯ ಅಡುಗೆಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಕಲಿಸ್ತಾ ಇದ್ದಾರಲ್ಲ, ಭಾಳ ಹೆಮ್ಮೆ ಅನಿಸ್ತದೆ. ಅದಕ್ಕಾಗಿ ಶಿಕ್ಷಣ ಸಂಸ್ಥೆಯವರಿಗೂ ಎಲ್ಲ ನಮ್ಮ ಶಿಕ್ಷಕರ ವೃಂದದವರಿಗೂ ಮತ್ತು ಎಲ್ಲ ಪಾಲಕರಿಗೆ ಇವತ್ತು ದಿವಸ ಯಾಕಂದ್ರೆ ಶಾಲೆ ನಡಿಬೇಕಾದ್ರೆ ಪಾಲಕರ ಸಹಿತ ಭಾಳ ಸಹಕಾರ ಅದ. ಅದಕ್ಕಾಗಿ ಯಾವಾಗಲೂ ಸಹಿತ ಇವತ್ತು ಪಾಲಕರು ಭಾಳ ವಿಶೇಷವಾಗಿ ಸುಮಾರು 2012ರಲ್ಲಿ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಇವತ್ತು ಸುಮಾರು 13-14 ವರ್ಷದಿಂದ ನಿರಂತರವಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಒಳ್ಳೆಯ ಶಿಕ್ಷಣ ಸಿಗ್ತಂದ್ರೆ ಇವತ್ತು ಹೆಚ್ಚಾಗ್ತಕ್ಕಂಥ ಇವತ್ತು ಸಂದರ್ಭದಲ್ಲಿ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರ ಕೊಡೋದ್ರ ಜೊತೆಗೆ
ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ಬಸವರಾಜ ಮುನ್ನಳ್ಳಿ, ಶಾಂತಕುಮಾರ್ ದುದಿನಿ, ರಾಜ್ಕುಮಾರ್ ಮಂಠಾಳ್, ರಾಜ್ಕುಮಾರ್ ಹಿರೇಮಠ್, ಸಂತೋಷ್ ಸಂಗೊಳ್ಗಿ, ರೇವಣಸಿದ್ದಪ್ಪ ಕಪಾಟೆ, ಸಂಗಮೇಶ್ ಹುಡುಗಿ, ಅನೂಪ್ ಪಾಟೀಲ್, ನಾಗರಾಜ್ ಪಾಟೀಲ್, ಸತೀಶ್ ಸುರೇಡಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಿಖಿಲ್ ಕಾವೇರಿ, ಕಾರ್ಯದರ್ಶಿಯಾದ ಅನಿಲ್ ಕುಮಾರ್ ಕುದುಮುಡ್, ಪ್ರಾಂಶುಪಾಲರಾದ ಪುಷ್ಪಾ ಬುಕ್ಕ, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.